ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸ್ವಾಮಿ ವಿವೇಕಾನಂದರದೊಂದು ಬುಕ್ ಓದ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಚಿಕಾಗೋದಲ್ಲಿ ವಿಜಯ ಪತಾಕೆ ಅಂತ ಅಮೇರಿಕಾಗೆ ಪ್ರಯಾಣ ಮಾಡ್ತಾರೆ ಸ್ವಾಮಿ ವಿವೇಕಾನಂದರದು. ಅದ್ರ ಬಗ್ಗೆ ಇದು. ಜುಲೈ 25ರಂದು ಎಂಪ್ರೆಸ್ ಆಫ್ ಇಂಡಿಯಾ ಅನ್ನೋ ಹಡಗು ಬ್ರಿಟಿಷ್ ಕೊಲಂಬಿಯಾಕ್ಕೆ ಸೇರಿದ್ದ ವ್ಯಾಕೋವರವನ್ನು ತಲುಪಿತ್ತು. ಇಲ್ಲಿಂದ ಚಿಕಾಗೋಗೆ 2000 ಮೈಲಿಗಳ ಪ್ರಯಾಣ. ಮರುದಿನ ಸ್ವಾಮಿ ವಿವೇಕಾನಂದರು ಸಹ ಪ್ರಯಾಣಿಕರೊಂದಿಗೆ ವ್ಯಾಕೋವರಿನಲ್ಲಿ ಅಟ್ಲಾಂಟಿಕ್ ಎಕ್ಸ್ಪ್ರೆಸ್ ಎಂಬ ಟ್ರೈನು ಹತ್ತಿ ಪೂರ್ವಾಭಿಮುಖವಾಗಿ ಹೊರಟರು. ನಯನ ಮನೋಹರ ರಾಕಿ ಪರ್ವತಗಳ ಮೂಲಕ ಸಾಗಿ 3 ದಿನಗಳ ನಂತರ ಅದು ವಿನ್ನಿಪೆಗ್ಗೆ ಬಂದಿತು. ಇಲ್ಲಿ ಸ್ವಾಮೀಜಿ ಅಮೆರಿಕೆಗೆ ಹೋಗುವ ಟ್ರೈನು ಹತ್ತಿ ಸೇಂಟ್ ಪಾಲ್ ಬಂದರು. ಇಲ್ಲಿ ಮತ್ತೆ ಟ್ರೈನು ಬದಲಾಯಿಸಿ 1893 ಜುಲೈ 30ರಂದು 400 ಮೈಲಿ ದೂರದ ಚಿಕಾಗೋ ನಗರವನ್ನು ಸೇರಿದರು. ಆ ಮಹಾನಗರದ ಬೃಹತ್ ನಿಲ್ದಾಣದಲ್ಲಿ ಇಳಿದ ಸ್ವಾಮೀಜಿಯವರು ಅಲ್ಲಿನ ಗಡಿಬಿಡಿ ಗಲಾಟೆಯನ್ನು ಕಂಡು ಕ್ಷಣಕಾಲ ದಿಗ್ಭ್ರಾಂತರಾದರು. ಅವರು ಈ ಹಿಂದೆಯೇ ಎಷ್ಟೋ ದೊಡ್ಡ ದೊಡ್ಡ ನಗರಗಳನ್ನು, ಅಲ್ಲಿನ ಜನಸಂದಣಿಯನ್ನು ಕಂಡಿದ್ದರು. ಅಲ್ಲದೆ ಅಮೆರಿಕೆಯ ಬಗ್ಗೆ ಸಾಕಷ್ಟು ಕೇಳಿದರು, ಓದಿದ್ದರು. ಆದರೂ ಅಲ್ಲಿಗೆ ತಾವು ಬಂದಾಗ ಅವರಿಗೆ ಚಿಂತೆ ಗಿಟ್ಟುಕೊಂಡಿತ್ತು. ಇಲ್ಲಿಯವರೇ ಹೇಗೋ ಏನೋ ಬಂದಾಯಿತು ಅಂತ. ಆದರೆ ಇಲ್ಲಿ ಯಾವ ಕಡೆ ಹೋಗುವುದು, ಎಲ್ಲಿ ಉಳಿದುಕೊಳ್ಳುವುದು ಎಂದು ಆಲೋಚಿಸುತ್ತಾ ನಿಂತರು. ಚಿಕಾಗೋ ನಗರದಲ್ಲಿ ಆಗ 3 ತಿಂಗಳಿನಿಂದ ಜಾಗೃತ ಮೇಳವೊಂದು ನಡೆಯುತ್ತಿತ್ತು. ಅದನ್ನು ನೋಡಲು ಎಲ್ಲೆಡೆಯಿಂದಲೂ ಜನ ಧಾವಿಸಿ ಬರುತ್ತಿದ್ದರು. ಈ ಜಾಗತಿಕ ಮೇಳದ ಅಂಗವಾಗಿಯೇ ವಿಶ್ವಧರ್ಮ ಸಮ್ಮೇಳನವು ಏರ್ಪಾಡಾಗಿದ್ದಿತು. ಆದ್ದರಿಂದ ರೈಲು ನಿಲ್ದಾಣ ಜನರಿಂದ ತುಂಬಿ ಗಿಜಿಗುಟ್ಟುತ್ತಿತ್ತು. ಆಗ ತಮ್ಮ ಮಣಗಟ್ಟಲೆ ಭಾರದ ಪೆಟ್ಟಿಗೆಯನ್ನು ಬೇರೆ ಎತ್ತಿಕೊಂಡು ಹೋಗಬೇಕಲ್ಲ ಎಂದು ಸ್ವಾಮೀಜಿಯವರು ಆಲೋಚಿಸುವಷ್ಟರಲ್ಲಿ ಅಲ್ಲಿಗೆ ಮೊದಲ ಆಘಾತ ಸಿಕ್ಕಿತು. ಅಲ್ಲಿಂದ ರೈಲ್ವೆ ಕೂಲಿಗಳು ಅವರ ಸಾಮಾನುಗಳನ್ನು ಹೊತ್ತು ತರಲು ಅತಿ ದುಬಾರಿ ಮಜೂರಿ ಕೇಳಲಾರಂಭಿಸಿದರು. ಆ ಬೆಲೆಯನ್ನು ಕೇಳಿಯೇ ಅವರ ಎದೆ ಧಸ್ ಕೆಂದಿತು. ಈ ಕಡೆ ವಿಧಿಯಿಲ್ಲದೆ ಆ ಬೆಲೆಗೆ ಒಪ್ಪಿಕೊಳ್ಳಬೇಕಾಯಿತು. ನಿಲ್ದಾಣದ ಆಚೆಗೆ ಬರುತ್ತಿದ್ದಂತೆಯೇ ಹಲವಾರು ಹೋಟೆಲುಗಳ ದಲ್ಲಾಳಿಗಳು ಅವರನ್ನು ಮುತ್ತಿಕೊಂಡು ತಮ್ಮ ಹೋಟೆಲಿಗೆ ಬರುವಂತೆ ಕಾಡಿದರು. ಅಪರಿಚಿತ ಸ್ಥಳದಲ್ಲಿರುವಾಗ ಒಳ್ಳೆಯ ಜಾಗದಲ್ಲಿರಬೇಕಾದದ್ದು ಬಹಳ ಮುಖ್ಯ ಎಂದು ಆಲೋಚಿಸಿ ಸ್ವಾಮೀಜಿಯವರು ತಮ್ಮದು ಅತ್ಯುತ್ತಮ ಹೋಟೆಲ್ ಎಂದು ಹೇಳಿಕೊಂಡವರೊಂದಿಗೆ ಸಾರೋಟಿನಲ್ಲಿ ಹೊರಟರು. ಅದೊಂದು ಉತ್ತಮ ದರ್ಜೆಯ ಆಧುನಿಕ ಹೋಟೆಲ್ಲೇ ನಿಜ. ಬಳಿಕ ಎಲಿವೇಟರ್ನ ಮೂಲಕ ಮೇಲೇರಿ ತಮ್ಮ ಕೋಣೆಯನ್ನು ತಲುಪಿದರು. ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.